ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನಿವತ್ತು ನಿಮ್ಮ ಜೊತೆ ಬಂದುಬಿಟ್ಟು 39 ಇಂಚಸ್ ಇದೆ ಸುತ್ತಳತೆದು ಬ್ಯಾಕ್ ಹುಕ್ ಬ್ಲೌಸ್ದ ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಮತ್ತು ಕ್ಯಾನ್ವಾಶ್ ತಗೊಂಡಿದ್ದೀನಿ ಆಯಿತಾ. ಇದು ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ವಿಡಿಯೋ ನೀವು ನೋಡ್ಬೋದು. ಇಲ್ಲಿ ಇವಾಗ ಕತ್ರಿನ ತೆಕ್ಕೊಂಬಿಟ್ಟು ಈ ಕಡೆ ನಾವು ಏನು ಲೈನ್ ಹಾಕ್ಕೊಂಡಿದ್ದೀವಲ್ವ ಅದರ ಸೈಡಲ್ಲಿ ಎಕ್ಸ್ಟ್ರಾ ಇರುವಂಥ ಕ್ಯಾನ್ವಾಶನ್ನು ಈ ರೀತಿ ನೀಟಾಗಿ ಕಟ್ ಮಾಡಿ ತೆಗೆದುಬಿಡಬೇಕು. ಅದು ಏನು ಸೈಡಲ್ಲಿ ಇದೆ ಅಲ್ವಾ ಎಕ್ಸ್ಟ್ರಾ, ಅದು ನೋಡಿ ಈ ರೀತಿ ಆಯ್ತಲ್ವ. ಇನ್ನು ಇದಕ್ಕೆ ನಾವು ಸಣ್ಣದು ಕಟ್ಸ್ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಮಧ್ಯದು ನಮಗೆ ಗೊತ್ತಾಗಬೇಕಲ್ವ, ಹಾಗಾಗಿ ಅದಾದಮೇಲೆ ಎಲ್ಲಿಗೆ ನಮಗೆ ಸ್ಟಿಚಸ್ ಕೂತ್ಕೊಳ್ಬೇಕು ನೋಡಿ ಅಲ್ಲಿಗೆ ಕೂಡ ಒಂದು ಕಟ್ಸನ್ನು ಹಾಕ್ಬಿಡಿ ಆಯಿತಾ. ಈ ರೀತಿ ನೋಡ್ಬೋದು ನೀವು ಇಲ್ಲಿ. ಅದಾದಮೇಲೆ ಈ ರೀತಿ ಕ್ಯಾನ್ವಾಶನ್ನು ಇಟ್ಕೊಳ್ಬೇಕು ಬಟ್ಟೆಯ ಮಧ್ಯದಲ್ಲಿ ಆಯಿತಾ. ಅಡಿಯಲ್ಲಿ ಮೇನ್ ಫ್ಯಾಬ್ರಿಕ್, ನಂತರ ಲೈನಿಂಗ್, ಅದರ ಮೇಲೆ ಕ್ಯಾನ್ವಾಶನ್ನು ಇಟ್ಕೊಂಡು ಕರೆಕ್ಟಾಗಿ ಮಧ್ಯದಲ್ಲಿ ನೋಡಿಕೊಂಡು ಈ ರೀತಿ ಎರಡು ಸೈಡಲ್ಲಿ ಗುಂಡು ಸೂಜಿನ ಹಾಕ್ಕೊಂಬಿಡಿ ಆಯಿತಾ. ನೋಡಿ ಗುಂಡು ಸೂಜಿನ ಹಾಕ್ಕೊಂಡಾದ್ಮೇಲೆ ನಮಗೆ ಎಲ್ಲಿಗೆ ನಾವು ಸ್ಟಿಚ್ಚನ್ನು ಮಾಡಬೇಕಲ್ವ ಅಲ್ಲಿಗೆ ಈ ರೀತಿ ಒಂದು ಜಸ್ಟ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡಲ್ಲಿ. ನನಗೆ ಲೈನ್ ಹಾಕ್ಕೊಳ್ಳದೆ ಹೋದರೆ ಕೂಡ ಗೊತ್ತಾಗುತ್ತೆ, ಮತ್ತು ವಿಡಿಯೋ ನೋಡೋರಿಗೆ ಕನ್ಫ್ಯೂಷನ್ ಆಗಬಾರ್ದಲ್ವ, ಹಾಗಾಗಿ ಒಂದು ಲೈನನ್ನು ಹಾಕಿದ್ದೀನಿ ಪೆನ್ನಿಂದ. ಅಂದರೆ ನಾವು ಕಟ್ಸನ್ನು ಹಾಕಿರೋದ್ರಿಂದ ಅದರ ಪ್ರಕಾರನೇ ನಾವು ಸ್ಟಿಚ್ ಮಾಡಿ ಹೋಗ್ಬೋದು, ಬಟ್ ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ ಬಿಗಿನರ್ಸ್ ಎಲ್ಲ ವೀಡಿಯೋ ನೋಡಿದ್ರೆ, ಹಾಗಾಗಿ ಅದಾದಮೇಲೆ ನಾವು ಅದು ಹೇಗೆ ಉಂಟಲ್ವ ಅದೇ ರೀತಿ ಅದಕ್ಕೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ ಆಯಿತಾ. ನೋಡಿ ಈ ರೀತಿ ಫುಲ್ ರೌಂಡಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ. ಇದಕ್ಕೆ ಬಂದುಬಿಟ್ಟು ನಾನು ಯಾವುದೇ ಲೇಸ್, ಬೇರೆ ರೀತಿ ಲೇಸ್ ಅದೆಲ್ಲ ಎಂಥದ್ದು ಕೂಡ ಜಾಯಿಂಟ್ ಮಾಡ್ತಾಯಿಲ್ಲ, ಅಟ್ಯಾಚ್ ಮಾಡ್ತಾಯಿಲ್ಲ. ಹೀಗೆ ಪ್ಲೇನಾಗಿ ಈ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ನಮಗೀಗ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ಈ ಗುಂಡು ಸೂಜಿಗಳನ್ನು ತೆಗೆದುಬಿಡೋಣ ಆಯಿತಾ. ಗುಂಡು ಸೂಜಿನ ತೆಗೆದಾದ್ಮೇಲೆ ನಾವು ಈ ರೀತಿ ಅದನ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಒಂದು 1/4 ಇಂಚಸ್ ಕ್ಯಾನ್ವಾಶನ್ನು ಬಿಟ್ಕೊಂಡು ಉಳಿದಿದ್ದೆಲ್ಲವನ್ನು ಕೂಡ ನಾವು ನೀಟಾಗಿ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ರೀತಿ ನೀಟಾಗಿ ಅದು ಕಟ್ ಮಾಡಿ ತೆಗೆದಾದ್ಮೇಲೆ ಉಂಟಲ್ವಾ, ಇದನ್ನು ಈ ರೀತಿ ಸಣ್ಣ ಸಣ್ಣ ಕಟ್ಸನ್ನು ಹಾಕಬೇಕಾಯ್ತಾ. ಇದು ಅಂದರೆ ನಮಗೆ ಬಟ್ಟೆಯನ್ನು ಟರ್ನ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ, ಹಾಗಾಗಿ ನೋಡಿ ಆ ರೀತಿ ಕಟ್ಸನ್ನು ಹಾಕಿ ಆದಮೇಲೆ ನಾವೀಗ ಬಟ್ಟೆಯನ್ನು ತಿರುಗಿಸ್ಕೊಳ್ಬೇಕಾಯ್ತಾ. ಈ ರೀತಿ ನೋಡಿ ಹೀಗೆ ನಾನು ತಿರುಗಿಸ್ಕೊಂಡು ತೋರಿಸ್ತೇನೆ ಆಯಿತಾ. ನೀವು ನೋಡ್ಬೋದು ಇಲ್ಲಿ ನಂದು ಇವಾಗ ತಿರುಗಿಸ್ಕೊಂಡು ಆಗಿದೆ ಆಯಿತಾ. ನೋಡಿ ಈ ರೀತಿ ಈಗ ತಿರುಗಿಸ್ಕೊಂಡು ಆದಮೇಲೆ ಅದಕ್ಕೆ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ ಆಯಿತಾ. ನೋಡಿ ಈ ರೀತಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಬಿಡ್ತೀನಿ ನಾನು. ಈ ರೀತಿ ಮೇಲ್ಗಡೆಯಿಂದ ಸ್ಟಿಚ್ಚನ್ನು ಹಾಕಿ ಫುಲ್ ರೌಂಡನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಕೂಡ ರೀಸೆಂಟಾಗಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ, ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಯಿತಾ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರೆಯೋಕ್ಕೆ ಹೋಗಬೇಡಿ. ನೋಡ್ಬೋದು ನೀವಿಲ್ಲಿ ಇವಾಗ ನಂದು ಫುಲ್ ರೌಂಡ್ ಸರ್ಕಲಿದ್ದು ಸ್ಟಿಚಿಂಗ್ ಕಂಪ್ಲೀಟ್ ಆಗಿ ಬಂತಾಯಿತಾ. ನೋಡಿ ಇನ್ನು ಇದು ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಇವಾಗ ಲೈನಿಂಗ್ ಅಟ್ಯಾಚನ್ನು ಮಾಡ್ಕೊಂಬಿಡೋಣ ಆಯಿತಾ. ಫುಲ್ ಸೈಡಿಗೆ ಎಲ್ಲ ಸೈಡಲ್ಲಿ ಕೂಡ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಬಿಡೋಣ ನಾವು ಕಂಪ್ಲೀಟಾಗಿ. ನೋಡ್ಬೋದು ನೀವಿಲ್ಲಿ ನಂದು ಲೈನಿಂಗನ್ನು ಅಟ್ಯಾಚ್ ಮಾಡಿ ಮುಗೀತಾ ಬಂತು ಆಯಿತಾ. ಲೈನಿಂಗನ್ನು ಅಟ್ಯಾಚ್ ಮಾಡಿ ಆದಮೇಲೆ ಸೈಡಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದಿರುತ್ತಲ್ವ ಆ ಬಟ್ಟೆಯನ್ನು ನಾವು ಕಟ್ ಮಾಡ್ಕೊಂಬಿಡ್ಬೇಕು. ನೋಡಿ ಈ ರೀತಿ ಪೀಸಲ್ಲಿ ಎಲ್ಲ ಸೈಡಲ್ಲಿ ಬಂದಿರುತ್ತಲ್ವ ಬದಿಯಲ್ಲಿ ಅದನ್ನು ಕಟ್ ಮಾಡಿ ಸರಿ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿ ಸರಿ ಮಾಡಿ ಆಯ್ತಾಯ್ತಾ. ಅದಾದಮೇಲೆ ನಾನು ಈ ರೀತಿ ಬ್ಯಾಕಲ್ಲಿ ಒಂಚೂರು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ 1 ಇಂಚ್ ಅದನ್ನು ಮಾಡ್ತಾಯಿದ್ದೀನಿ. 1 ಇಂಚ್ ಈ ರೀತಿ ಫೋಲ್ಡನ್ನು ಮಾಡ್ಕೊಂಬಿಟ್ಟು ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೇನೆ ಆಯಿತಾ. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಯಿತಾ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಕೂಡ ಮರೆಯೋಕ್ಕೆ ಹೋಗಬೇಡಿ. ಅದಾದಮೇಲೆ ನೀವು ನೋಡ್ಬೋದು ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಡಾಯಿತು ನಾನು. ಇವಾಗ ನೀವೇ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಲ್ವಾ. ಇನ್ನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಂಬಿಡೋಣ ಆಯಿತಾ. ಈ ಪೀಸಲ್ಲಿ ಡಾಟ್ಸ್ ಹಿಡಿಬೇಕು ನಾವಿವಾಗ, ಹಾಗಾಗಿ ಈ ರೀತಿ ಡಾಟ್ಸನ್ನು ಎರಡೂ ಕಡೆಯಲ್ಲಿ ಕೂಡ ಒಂದು ಅರ್ಧ ಇಂಚಸ್ಸಲ್ಲಿ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಂಬಿಡೋಣ ಆಯಿತಾ.
ಎರಡೂ ಸೈಡಲ್ಲಿ ಕೂಡ ಮಾಡ್ಕೊಂಬಿಡಿ. ನಾನು ಅದ್ರದ್ದು ಎರಡರದ್ದು ಸಹ ವೀಡಿಯೋ ಮಾಡೋಕ್ಕೋಗಲ್ಲ, ಅಂದರೆ ವೀಡಿಯೋ ಉಂಟಲ್ಲ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ನಾನು ಡಾಟ್ಸ್ ಎಲ್ಲ ಸ್ಟಿಚ್ ಮಾಡಿ ಕಂಪ್ಲೀಟ್ ಆಯಿತು. ಅದಾದಮೇಲೆ ಈ ರೀತಿ ಉಂಟು ನಮ್ಮದು ಬ್ಲೌಸ್ ರೆಡಿ ಆಗಿದೆ. ಈಗ ನಾವು ಇದನ್ನು ಡಬಲ್ ಫೋಲ್ಡರ್ ಈ ರೀತಿ ನೀಟಾಗಿ ಕರೆಕ್ಟಾಗಿ ಹಿಡ್ಕೊಂಬಿಟ್ಟು ಕಟ್ಟನ್ನು ಮಾಡಬೇಕಾಯ್ತಾ. ಯಾಕೆಂದರೆ ನಾವು ಬ್ಯಾಕಲ್ಲಿ ಓಪನ್ ಮಾಡ್ತಾ ಇದ್ದೀವಲ್ವ, ಹಾಗಾಗಿ ಬ್ಯಾಕ್ ಹುಕ್ಸನ್ನು ಅಟ್ಯಾಚ್ ಮಾಡಲಿಕ್ಕೆ ಇವಾಗ ನಾವು ಹುಕ್ ಪಟ್ಟಿ ಮತ್ತು ಹುಕ್ಸಿದ್ದು ಪಾಯಿಂಟ್ ಪಟ್ಟಿ ಎಲ್ಲ ಮಾಡಬೇಕು. ಈ ರೀತಿ ಕಟ್ಟನ್ನು ಮಾಡ್ಕೊಂಬಿಟ್ಟು ಅದೆಷ್ಟು ಇಂಚಿದೆ ಅಂತ ಅಳತೆ ನೋಡ್ಕೊಳ್ಳಿ ಆಯಿತಾ. ನನಗೆ ಇಲ್ಲಿ 3 ಇಂಚಿಗೆ ಸಿಗ್ತಾಯಿದೆ ಉದ್ದ, ಹಾಗಾಗಿ ನಾನಿಲ್ಲಿ 4 ಇಂಚನ್ನು ತೆಗೊಳ್ತೀನಿ. ಯಾಕೆಂದರೆ ಫೋಲ್ಡ್ ಮಾಡಲಿಕ್ಕೆ ಉಂಟಲ್ವ, ಹಾಗಾಗಿ 2 ಪಟ್ಟಿಯನ್ನು ತೆಗೊಳ್ಬೇಕು. ಒಂದು ಹುಕ್ಸಿಗೆ ಪಟ್ಟಿ, ಒಂದು ಹುಕ್ಸಿದು ಪಾಯಿಂಟ್ ಮಾಡಲಿಕ್ಕೆ 2 ಪಟ್ಟಿ ಆಯಿತಾ. ನೋಡಿ 4 ಇಂಚು ಉದ್ದ ಇದೆ 2 ಪಟ್ಟಿ ಕೂಡ. ಒಂದು ಪಟ್ಟಿ 2.5 ಇಂಚ್ ಅಗಲ ಇದೆ, ಇನ್ನೊಂದು ಪಟ್ಟಿ 1.25 ಇಂಚ್ ಅಗಲ ಇದೆ ಆಯಿತಾ. ಇವಾಗ ಫಸ್ಟಿಗೆ ನಾನು ಬಂದುಬಿಟ್ಟು ಹುಕ್ ಪಟ್ಟಿಯನ್ನು ಸ್ಟಿಚ್ ಮಾಡ್ತೇನೆ. ನೋಡಿ ಈ ರೀತಿ ಒಂದು ಸೈಡಲ್ಲಿ ಒಂಚೂರು ಫೋಲ್ಡನ್ನು ಮಾಡ್ಕೊಂಬಿಡಿ. ಫೋಲ್ಡನ್ನು ಮಾಡಿಕೊಂಡು ಇವಾಗ ನಾವು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡೋಣ ಆಯಿತಾ. ನೋಡಿ ಮಿಷಿನಲ್ಲಿ ಅದನ್ನು ಸ್ಟಿಚ್ಚಿಗೆ ಇಟ್ಟು ಇನ್ನೊಂದು ಸೈಡಲ್ಲಿ ಒಂಚೂರು ಫೋಲ್ಡನ್ನು ಮಾಡಿ ಆಯಿತಾ. ಅಲ್ಲಿ ಕೂಡ ನೋಡಿ ಈ ರೀತಿ ಫೋಲ್ಡನ್ನು ಮಾಡಿ 2 ಸ್ಟಿಚ್ಚನ್ನು ಹಾಕೊಳ್ಳಿ ಆಯಿತಾ. ಡಬಲ್ ಸ್ಟಿಚ್ ಎರಡೂ ಕಡೆಯಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಫೋಲ್ಡ್ ಮಾಡಬೇಕು. ಡಬಲ್ ಸ್ಟಿಚ್ ಆದಮೇಲೆ ಈ ರೀತಿ ಬಟ್ಟೆನ ಹೊರಗೆ ತೆಗೆದು ಈ ರೀತಿ ಮಡಚ್ಕೊಳ್ಳಿ ಆಯಿತಾ. ನೋಡಿ ಈ ರೀತಿ ಪಟ್ಟಿಯನ್ನು ಸಣ್ಣದಾಗಿ ಮಡಚ್ಕೊಳ್ಳಿ. ನೀವು ನೋಡ್ಬೋದು ಇಲ್ಲಿ ನಾನು ಎಷ್ಟು ಸಣ್ಣದಾಗಿ ಮಡಚಿದ್ದೀನಿ ಅಂತ. ಇದೊಂದು ಗೊತ್ತಾ 1/4 ಇಂಚಿದೆ ಆಯಿತಾ, ಅರ್ಧಕ್ಕಿಂತ ಒಂಚೂರು ಹೆಚ್ಚಾಗಿದೆ. ಇಷ್ಟೇ ಪಟ್ಟಿ ಸಾಕು, ತುಂಬ ದಪ್ಪ ಪಟ್ಟಿ ಮಾಡಿದ್ರೆ ಕೂಡ ಚೆಂದ ಕಾಣಲ್ಲ, ಇಷ್ಟೇ ಸಾಕು. ಇವಾಗ ಇದಕ್ಕೆ ಕೂಡ ನಾವು ಡಬಲ್ ಸ್ಟಿಚ್ಚನ್ನು ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬೇಕಾಯ್ತಾ. ಎಲ್ಲದಕ್ಕೆ ಕೂಡ ಹೆಚ್ಚಾಗಿ ಡಬಲ್ ಸ್ಟಿಚ್ಚನ್ನೇ ಹಾಕಬೇಕು, ಸಿಂಗಲ್ ಸ್ಟಿಚ್ ಯಾವುದಕ್ಕೂ ಕೂಡ ಹಾಕಲಿಕ್ಕೆ ಹೋಗಬೇಡಿ. ನೋಡ್ಬೋದು ನೀವು ಇಲ್ಲಿ ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು. ಮೊದಲಿಗೆ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು, ಅದಾದಮೇಲೆ ಬಟ್ಟೆನ ತಿರುಗಿಸ್ಕೊಂಡು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಯ್ತಾ. ಅದೇ ರೀತಿ 2 ಸ್ಟಿಚ್ಚನ್ನು ಹಾಕಿಬಿಟ್ಟು ಈ ಹುಕ್ ಪಟ್ಟಿಯನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೇಕು ನಾವು. ಮತ್ತು ಲಾಕ್ ಮಾಡೋದನ್ನು ಮರಿಬೇಡಿ ಆಯಿತಾ. ಮತ್ತು ಲಾಕ್ ಮಾಡಿ ಆಯಿತು. ನಾನೀಗ ಬಟ್ಟೆನ ಹೊರಗೆ ತೆಗೆದು ತೋರಿಸ್ತೇನೆ. ಜಾಗ್ರತೆ ಮಾಡಿ ತೆಗೆಯುವಾಗೆಲ್ಲ ದಾರ ಎಲ್ಲ ಆ ಕಡೆ ಆಗುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿಬೇಕಲ್ವ. ಹಾಗಾಗಿ ನೋಡ್ಬೋದು ನೀವಿಲ್ಲಿ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಡಬಲ್ ಸ್ಟಿಚ್ಚನ್ನು ಹಾಕಿದ್ದೀನಿ, ಫಿನಿಶಿಂಗ್ ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತ. ನಾವು ಯಾವುದೇ ಬಟ್ಟೆನ ಸ್ಟಿಚ್ ಮಾಡಿದ್ರೂ ಫಿನಿಶಿಂಗ್ ಅನ್ನೋದು ನಮಗೆ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನೋಡಿ ಈ ರೀತಿ ಈಗ ಒಂದು ಪಟ್ಟಿ ರೆಡಿ ಆಯ್ತಲ್ವ. ನೆಕ್ಸ್ಟ್ ಇವಾಗ ನಾವು ಇನ್ನೊಂದು ಪಟ್ಟಿಯನ್ನು ರೆಡಿ ಮಾಡೋಣ ಆಯಿತಾ. ಅದಕ್ಕೂ ಕೂಡ ಸೇಮ್ 4 ಇಂಚು ಉದ್ದ, ಅಗೆಲ್ಲ ಬಂದುಬಿಟ್ಟು 2.5 ಇಂಚು, ಬಟ್ ಅದು ಡಬಲ್ ಫೋಲ್ಡಲ್ಲಿದೆ ಆಯಿತಾ. ಅದನ್ನು ಕೂಡ ಈ ರೀತಿ ಒಂದು ಸೈಡಲ್ಲಿ ಫೋಲ್ಡ್ ಮಾಡಿ ಸ್ಟಾರ್ಟಿಂಗ್ ಸ್ಟಿಚಿಂಗಿಗೆ ಕೊಡೋಣ. ಅದಾದಮೇಲೆ ಕೆಳಗಡೆ ಸೈಡಲ್ಲಿ ಕೂಡ ಸ್ವಲ್ಪ ಫೋಲ್ಡ್ ಮಾಡಬೇಕಾಯ್ತಾ. ಎರಡೂ ಬದಿಯಲ್ಲಿ ಕೂಡ ಫೋಲ್ಡ್ ಮಾಡಬೇಕು. ನೋಡ್ಬೋದು ನೀವು ಇಲ್ಲಿ ಈ ಕಡೆ ಕೂಡ ಒಂಚೂರು ಸಣ್ಣದಾಗಿ ಫೋಲ್ಡನ್ನು ಮಾಡಿ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಇವಾಗ ಒಂದೇ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಆಯಿತಾ. ಒಂದು ಸ್ಟಿಚ್ ಹಾಕ್ಕೊಂಡು ಅದನ್ನು ಹೊರಗೆ ತೆಗೆದು ಈ ರೀತಿ ಫೋಲ್ಡನ್ನು ಮಾಡಿ. ನೋಡಿ ಪಟ್ಟಿ ಎಷ್ಟು ಅಗಲ ಬೇಕು ಅಂತ ನಿಮ್ಮ ಚಾಯ್ಸ್. ನಾನಿಲ್ಲಿ ಇದನ್ನು ಕೂಡ 1/4 ಇಂಚು ಅಗಲದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ಈ ರೀತಿ ಇದನ್ನು ಫೋಲ್ಡಿಂಗನ್ನು ಮಾಡಿ ನಾವಿವಾಗ ಮತ್ತೆ ಇದಕ್ಕೆ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡೋಣ ಆಯಿತಾ. ಇವಾಗ ಇದಕ್ಕೆ ಡಬಲ್ ಸ್ಟಿಚ್ಚನ್ನು ಹಾಕಬೇಕು. ನೋಡ್ಬೋದು ನೀವು ಇಲ್ಲಿ ಒಂದು ಸ್ಟಿಚ್ ಆಯಿತು ನಂದು. ಅಲ್ಲಿಯೇ ಬಟ್ಟೆನ ತಿರುಗಿಸ್ಕೊಂಡು ಡಬಲ್ ಸ್ಟಿಚ್ಚನ್ನು ಹಾಕ್ತೀನಿ ಆಯಿತಾ. ನೋಡಿ ಇದೇ ರೀತಿ ಮೆಲ್ಲ ಇದನ್ನು ಜಾಗ್ರತೆ ಮಾಡಬೇಕಾಗ್ತದೆ. ಮತ್ತು ಫೋಲ್ಡಿಂಗ್ ಮಾಡುವ ಟೈಮಲ್ಲಿ ಕೂಡ ಸ್ವಲ್ಪ ಆಚೆ ಈಚೆ ಆದರೆ ಕೂಡ ಉದ್ದ ಗಿಡ್ಡ ಆಗೋಗ್ಬಿಡುತ್ತೆ. ಹಾಗಾಗಿ ನೋಡಿ ಇದನ್ನು ಹೀಗೆ ಟರ್ನ್ ಮಾಡಿಕೊಂಡು ಲಾಕನ್ನು ಮಾಡಿಬಿಡಿ. ಬಟ್ಟೆನ ಲಾಕ್ ಮಾಡಿಬಿಟ್ಟು ಹೊರಗಡೆ ತೆಗೆಯೋಣ ಆಯಿತಾ. ನೀವು ನೋಡ್ಬೋದು ಇಲ್ಲಿ ಹೊರಗಡೆ ತೆಗೆದ್ಮೇಲೆ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆಂದ ಫಿನಿಶಿಂಗ್ ಅನ್ನೋದು ಬಂದಿದೆ. ಮತ್ತು ಈಗ ಇನ್ನೊಂದು ಪೀಸನ್ನು ತೋರಿಸ್ತೇನೆ. ಇಲ್ಲಿ 2 ಒಟ್ಟಿಗೆ ಇಟ್ಟು ತೋರಿಸ್ತೇನೆ. ನೋಡ್ಬೋದು ನೀವು ಇಲ್ಲಿ ಇದು ಹುಕ್ಸಿದ್ದು ಪಾಯಿಂಟ್, ಇದು ಬಟ್ಟೆ ಲೆಫ್ಟಲ್ಲಿರೋದು, ರೈಟ್ ಸೈಡಲ್ಲಿರೋದು ಬಂದುಬಿಟ್ಟು ಹುಕ್ಸಿದ್ದು ಬಟ್ಟೆ ಅಲ್ವಾ. ಈ ರೀತಿ ಇಟ್ಟರೆ ಅದು ಕ್ಲೋಸ್ ಆಗಿಬಿಡುತ್ತೆ. ಇದು ಬ್ಲೌಸ್ ಬಂದುಬಿಟ್ಟು ಸಿಂಪಲ್ಲಾಗಿಯೇ ತುಂಬ ಚೆಂದ ಕಾಣುತ್ತೆ ಮತ್ತು ಎಲ್ಲ ಸ್ಯಾರಿಗೆ ಕೂಡ ವೇರ್ ಮಾಡ್ಬೋದು. ಹಾಗಾಗಿ ಇದಕ್ಕೆ ಬೇರೆ ಏನನ್ನು ಕೂಡ ಅಟ್ಯಾಚ್ ಮಾಡ್ತಾ ಇಲ್ಲ. ಕೆಲವರು ಲೇಸು ಮತ್ತು ಗೋಲ್ಡನ್ ಕಲರ್ ಅದೆಲ್ಲ ಅಟ್ಯಾಚ್ ಮಾಡ್ತಾರೆ, ಬಟ್ ನಾನೇನು ಅಟ್ಯಾಚ್ ಮಾಡ್ತಾ ಇಲ್ಲ. ಈ ರೀತಿ ನಮ್ದು ಇವಾಗ ಬ್ಲೌಸ್ ರೆಡಿ ಇದೆ ಅಲ್ವಾ. ಇದಕ್ಕೆ 2 ಡೋರಿಯನ್ನು ಕೂರಿಸ್ಕೊಂಬರ್ತೇನೆ ನಾನು. ನೋಡ್ಬೋದು ನೀವು ಇಲ್ಲಿ ನಾನು ಇದಕ್ಕೆ 2 ಡೋರಿಯನ್ನು ಮಾಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಬ್ಲ್ಯಾಕಿದ್ದೇ ಡೋರಿ ಮಾಡಲಿಕ್ಕಿದ್ದೆ, ಬಟ್ ಇವರದ್ದು ಬಟ್ಟೆ ತುಂಬ ಕಮ್ಮಿ ಇತ್ತು, ಸಿಗಲಿಲ್ಲ ನನಗೆ. ಹಾಗಾಗಿ ನಾನು ಗೋಲ್ಡನ್ ಕಲರ್ ಡೋರಿಯನ್ನು ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಅದಕ್ಕೆ ಸಣ್ಣ ಸಣ್ಣ ಪೀಸಸ್ಸಿಂದ ಈ ಥರ ಗೊಂಡೆ ಮಾಡಿದ್ದೀನಿ ಆಯಿತಾ.
ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ, ಮತ್ತು ಈ ಬ್ಲೌಸ್ ಸ್ಟಿಚಿಂಗ್ ಕೂಡ ಹೇಗೆ ಅನ್ನಿಸ್ತು ಅಂತ ಹೇಳಿ ಆಯಿತಾ. ಇದಂತೂ ತುಂಬ ಚೆಂದ ಆಗಿದೆ.